ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು 3 ಎಕ್ಸಾಂಪಲ್ ತಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಏನು ಹೇಳ್ತೀನಿ ಅಂದರೆ, ಈ ಸ್ಪ್ಲೆಂಡರ್ ಗಾಡಿ ನೋಡಿ. ಈ ಲೇಡಿ ಈ ಸ್ಪ್ಲೆಂಡರ್ ಗಾಡಿನ ಅನ್ಕೊಳ್ಳಿ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ, ಅಂದರೆ ಇಲ್ಲಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ರೀಚ್ ಆಗೋದಕ್ಕೆ ಈ ವೆಹಿಕಲ್ನ ಯೂಸ್ ಮಾಡ್ತಾ ಇದ್ದಾಳೆ. ಅಂದರೆ ಏನದು, ನಿಮ್ಮ ಸ್ಪ್ಲೆಂಡರ್ ಗಾಡಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಅನ್ಕೊಳ್ಳಿ. ಡಿಸ್ಟೆನ್ಸ್ ಬಂದು 120 ಕಿಲೋಮೀಟರ್ ಇದೆ, ಸರಿನಾ? ಡಿಸ್ಟೆನ್ಸ್ ಏನು 120 ಕಿಲೋಮೀಟರ್ ಅನ್ಕೊಳ್ಳಿ. ಇದ್ರ ಸ್ಪೀಡ್ ಬಂದು, ಈ ಲೇಡಿ ಸ್ಪೀಡ್ ಬಂದು ಈ ಸ್ಪ್ಲೆಂಡರ್ ಗಾಡಿನ ಯೂಸ್ ಮಾಡ್ತಾ ಇರೋದು ಕವರ್ ಮಾಡೋಕ್ಕೆ, ಲೆಟ್ ಇಟ್ ಬಿ ನಮ್ಮ ಅಂಡರ್ಸ್ಟ್ಯಾಂಡಿಂಗೋಸ್ಕರ 60 km/h ಅನ್ಕೊಳ್ಳಿ. ಇಷ್ಟು ಸ್ಪೀಡ್ನ ಆವ್ರೇಜ್ ಆಗಿ ಮೇಂಟೈನ್ ಮಾಡಿ ಈ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಅಂದರೆ 120 ಕಿಲೋಮೀಟರ್ನ ಕವರ್ ಮಾಡ್ತಾ ಇದೆ. ಸೊ ವಾಟ್ ವಿಲ್ ಬಿ ದಿ ಟೈಮ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಜರ್ನಿ? ಅಂದರೆ ಈ ಜರ್ನಿನ ಕವರ್ ಮಾಡೋದಕ್ಕೆ ಈ ಬೈಕಲ್ಲಿ 60 km/h ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಕಂಡುಹಿಡಿಬೇಕಂದ್ರೆ, ನೀವು ಆಲ್ರೆಡಿ ಟೈಮಿಗೆ ಬರ್ಕೊಂಡಿದ್ದೀರಾ. ಫಾರ್ಮುಲಾ ಏನಿದೆ ನೋಡಿ, ಇಲ್ಲಿ ಆಲ್ರೆಡಿ ಬರ್ತಿದ್ದೀರಾ. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಅಂದರೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ ಅಂದರೆ ವಾಟ್ ಈಸ್ ದಿ ಡಿಸ್ಟೆನ್ಸ್ ಇಯರ್? ಡಿಸ್ಟೆನ್ಸ್ ಬಂದು 120 ಕಿಲೋಮೀಟರ್ ಇದೆ, ಅಪಾನ್ ಸ್ಪೀಡ್ ಏನು 60. ಸೊ ಇದನ್ನು ನೀವು ಡಿವೈಡ್ ಮಾಡಿದ್ರೆ 60 2s ಅಂದರೆ 2 hours ಬೇಕು. ಈಸಿನಾ? ಇವಾಗ ಅನ್ಕೊಳ್ಳಿ, ಇದೇ ಸೇಮ್ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಸೇಮ್ ಡಿಸ್ಟೆನ್ಸ್, ಆ್ಯಂಡ್ ಇಫ್ ಯು ನೀಡ್ ಟು ಕವರ್ ದಿಸ್ ಡಿಸ್ಟೆನ್ಸ್, ದ ಸೇಮ್ ಡಿಸ್ಟೆನ್ಸ್ 120 ಕಿಲೋಮೀಟರ್, ಬಟ್ ಇವಾಗ ವೆಹಿಕಲ್ ಚೇಂಜ್ ಮಾಡಿಬಿಡಿ. ಯಾವುದಂದರೆ ಸೈಕಲ್ ತೊಗೊಂಬಿಡಿ. ಸೊ ಸೈಕಲ್ದು ಕಂಪೇರ್ ಮಾಡಿದ್ರೆ ಸ್ಪೀಡ್ ಬಂದು 60 km/h ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇರಬೇಕು. ಎಷ್ಟಂದರೆ ನಮ್ಮ ಲೆಕ್ಕಾಚಾರಕ್ಕೆ ಇಟ್ಕೊಳ್ಳೋಣ, 30 km/h ಆವ್ರೇಜ್ ಆಗಿ. ಇವಾಗ ಈ ಕೇಸಲ್ಲಿ ಟೈಮ್ ನೋಡಿ ಎಷ್ಟು ಬೇಕಾಗುತ್ತೆ. ಟೈಮ್ ಬಂದು ಸೇಮ್ ಫಾರ್ಮುಲಾ, ಡಿಸ್ಟೆನ್ಸ್ ಅಪಾನ್ ದಿಸ್ ಸ್ಪೀಡ್, ಸೈಕಲ್ ಸ್ಪೀಡು. ಸೊ ನೀವು 0 ಡಿವೈಡ್ ಮಾಡಿದ್ರೆ 3 ಟೈಮ್ಸ್ ಅಂದರೆ 3 1s 3 4 ಟೈಮ್ಸ್ 3 4s 4 hours. ನೆಕ್ಸ್ಟ್ ಬನ್ನಿ, ಯಾವುದೋ ಒಂದು ಸ್ಪೋರ್ಟ್ಸ್ ಕಾರ್ ನೋಡಿ, ಸೇಮ್ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ ಒಂದು ಸ್ಪೋರ್ಟ್ಸ್ ಕಾರ್ ಬಂದು ನಿಮಗೆ ಸ್ಪೀಡ್ ಜಾಸ್ತಿ ಇರುತ್ತೆ, ಕರೆಕ್ಟಾ? ಸೇಮ್ 120 ಕಿಲೋಮೀಟರ್ ಡಿಸ್ಟೆನ್ಸು, ಆ್ಯಂಡ್ ಸ್ಪೀಡ್ ಬಂದು ಸ್ಪೋರ್ಟ್ಸ್ ಕಾರ್ ಅಂದರೆ ತುಂಬಾ ಸ್ಪೀಡ್ ಇರುತ್ತೆ. ನಮ್ಮ ಲೆಕ್ಕಾಚಾರಕ್ಕೆ ಇಟ್ಕೊಳ್ಳೋಣ 120 km/h ಟಾಪ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಇವಾಗ ಈ ಕೇಸಲ್ಲಿ ಟೈಮ್ ಬಂದು ನಿಮ್ಮ ಏನು ಡಿಸ್ಟೆನ್ಸ್ ಇದೆ ಅದನ್ನು ನೀವು ಸ್ಪೀಡಿಂದ ಡಿವೈಡ್ ಮಾಡಿ. ಸೊ ಇಟ್ ವಿಲ್ ಬಿ 1 hour. ಇಲ್ಲಿ ನಾನು ನಿಮಗೆ ಯಾಕೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ವೆರಿ ಸಿಂಪಲ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸ್ಪೀಡ್ ಏನಿತ್ತು ಅಂದರೆ, ಫಸ್ಟ್ ಕೇಸಲ್ಲಿ ನಾನು ಸ್ಪ್ಲೆಂಡರ್ ಗಾಡಿದು ಸ್ಪೀಡು 60 km/h ಇತ್ತು. ಅವಾಗ ನೋಡಿ 2 hours ತೊಗೊತಾ ಇದೆ. ಎಷ್ಟು? 2 hour. ಓಕೆ, ಸರಿ ಸರ್. ನೆಕ್ಸ್ಟು ನಾನು ಸ್ಪೀಡ್ನ ಕಡಿಮೆ ಮಾಡಿದೆ ನೋಡಿ, ಸ್ಪೀಡ್ನ ಕಡಿಮೆ ಮಾಡಿದ್ದೀನಿ ಅಂದರೆ 60 ಇಂದ 30 ಆಯಿತು. ಆವಾಗ ಟೈಮ್ ನೋಡಿ ಜಾಸ್ತಿ ಹಿಡಿತಾ ಇದೆ, ಡಬಲ್ ಆಗ್ತಾ ಇದೆ. ಇವಾಗ 4 hours ಬೇಕು. ಈಸಿನಾ? ಅದೇ ಥರ ನೋಡಿ, ನಾನು ಸ್ಪೀಡನ್ನ ಜಾಸ್ತಿ ಮಾಡಿದೆ ವೆನ್ ಕಂಪೇರ್ಡ್ ಟು 60. ಸೊ ನಾನು ಜಾಸ್ತಿ ಮಾಡಿದಾಗ ಏನು ಮಾಡಿದೆ, ಸ್ಪೀಡ್ನ ಡಬಲ್ ಮಾಡಿದೆ. ಡಬಲ್ ಮಾಡಿದಾಗ ಏನಾಗ್ತಾ ಇದೆ, ಟೈಮ್ ಅರ್ಧ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ನೋಡಿ. ಅಂದರೆ ಏನಂತ ಅರ್ಥ? ಇಟ್ ಈಸ್ ವೆರಿ ಕ್ಲಿಯರ್. ಇಲ್ಲಿಂದ ಏನು ಅರ್ಥ ಆಗ್ಬೇಕಂದ್ರೆ ನಿಮಗೆ, ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡೋಕೆ ಹೊರಟೆ ಅಂದರೆ, ಸ್ಪೀಡ್ ಮತ್ತು ಸ್ಪೀಡ್ ಆ್ಯಂಡ್ ಟೈಮ್ ಏನು ಎರಡು ಕ್ವಾಂಟಿಟೀಸ್ ಇದೆ, ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಅರ್ಥ. ನೀವು 8ನೇ ಕ್ಲಾಸಲ್ಲಿ ಕಲ್ತಿರ್ತೀರಾ. ಏನು ಸರ್ 8ನೇ ಕ್ಲಾಸಲ್ಲಿ ಎಲ್ಲಿ ಕಲ್ತಿರ್ತೀವಿ? ಎಸ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ನಿಮಗೆ ಒಂದು ಡೈರೆಕ್ಟ್ ಆ್ಯಂಡ್ ಇನ್ವರ್ಸ್ ಪ್ರಪೋರ್ಷನ್ ಅಂತ ಒಂದು ಚಾಪ್ಟರ್ ಇದೆ ಕ್ಲಾಸ್ 8ಲ್ಲಿ. ಅಲ್ಲಿ ನೀವು ಕಲ್ತಿರ್ತೀರಾ ಸ್ಪೀಡ್ ಮತ್ತು ಟೈಮ್ ಎರಡು ಕ್ವಾಂಟಿಟೀಸ್ ಒಂದಕ್ಕೊಂದು ಇನ್ವರ್ಸ್ ಆಗಿ ಪ್ರಪೋರ್ಷನಲ್ ಆಗಿದೆ. ಏನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ, ಒಂದು ಜಾಸ್ತಿ ಆದರೆ, ಅಂದರೆ ಸ್ಪೀಡ್ ಮತ್ತು ಟೈಮ್ ಅಂತ ಇಲ್ಲಿ ಬರ್ದಿರ್ತೀನಿ ನೋಡಿ. ಸ್ಪೀಡ್ ಜಾಸ್ತಿ ಮಾಡಿದ್ರೆ ಟೈಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಸರಿನಾ? ಆ್ಯಂಡ್ ಸ್ಪೀಡ್ ಏನಾದರೂ ನಾನು ಕಡಿಮೆ ಮಾಡಿದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇದು ನಮ್ಗೆ ಅರ್ಥ ಆಗಬೇಕು. ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗಬೇಕು. ವೆರಿ ಕ್ಲಿಯರಾ? ಇಲ್ಲಿಂದ ನಿಮಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಬೇಕು. ಈ ಎಂಟೈರ್ಲಿ ನಾವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಇದೊಂದು ಟ್ರಿಕ್ಕಿಂದ.